ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ರಾಜಕೀಯವಾಗಿ ಮಾತಾಡಬೇಕಂತ ಹೇಳಿ ಮಾತಾಡ್ತಿದ್ದಾರೆ. ಅವ್ರು ಆತ್ಮಪೂರ್ವಕವಾಗಿ ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬೇಕು. ಜನಾರ್ದನ್ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂತದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂಭವ ಅಂದ್ರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದ್ರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂತ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂತ ಹೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಆದ್ರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ, ಯಾಕಂದ್ರೆ ಅವ್ರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಇವತ್ತು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ಈ ದೇವಸ್ಥಾನದ ಆವರಣದಲ್ಲಿ ಹೇಳ್ತೀನಿ, ಖಂಡಿತವಾಗಿ ಕೂಡ ಅವ್ರು ಏನು ಮೊನ್ನೆ ಸದನದಲ್ಲಿ ಕೂಡ ಏನೇನೋ ಮಾತಾಡ್ತಾ ಇದ್ರು, ಅದಕ್ಕೆಲ್ಲ ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರು ಏನೆಲ್ಲ ಕೇವಲ ಒಬ್ಬ ದಲಿತ, ಒಬ್ಬ ಹಿಂದುಳಿದವರು ಇವತ್ತು ಮತ್ತೆ ಜಿಲ್ಲೆಯ ಮಂತ್ರಿಯಾಗಿ ಇವತ್ತು ಮತ್ತೆ ಇಲ್ಲಿ ಮಂತ್ರಿಯಾಗಿ ಬಂದಿದ್ರಲ್ಲ, ಅದು ಹೊಟ್ಟೆ ಕಿಚ್ಚು ಅವ್ರಿಗೆ, ತುಂಬಾ ಹೊಟ್ಟೆ ಕಿಚ್ಚು. ಅಯ್ಯೋ, ವಿಜೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸಾಕಷ್ಟಿದೆ. ಅವ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡಿಲ್ಲ. ನಮ್ಮ ಮುಖ್ಯಮಂತ್ರಿಯವರು ಅವರೆಲ್ಲ ಕೂಡ ಈಗಾಗಲೇ ಕೂಡ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾರೆ. ಅವರು ಯುವಕರಿದ್ದಾರೆ, ಅವರು ಅಳದು ತೂಗಿ ಎಲ್ಲ ತೆಗೆದು ಮಾತಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ಮ ಪಕ್ಷದಲ್ಲಿ ಹಂಗಾದ್ರೆ ನಮ್ಮ ಪಕ್ಷದವ್ರಿಗೆ ಮಂತ್ರಿ ಮಾಡಿದ್ರೆ ಅವರೆಲ್ಲ ಕೂಡ ಹಂಗೆ ಮಾಡಿದ್ರ? ಇಲ್ಲಿ ಅಲ್ಲ, ಈ ಸಂವಿಧಾನ ಹಂಗಾಗಕ್ಕೆ ಸಾಧ್ಯನಲ್ಲ. ನಾವು ಅಳದು ತೂಗಿ ಇವತ್ತು ಯಾರಿಗೆ ಮಂತ್ರಿ ಮಾಡಿದ್ರೆ ಅಲ್ಲಿ ಒಳ್ಳೇದಾಗುತ್ತೆ. ನಾವು ಸಾಮಾಜಿಕ ನ್ಯಾಯದೊಂದಿಗೆ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತು ಸಾಮಾಜಿಕ ನ್ಯಾಯ ಜೊತೆಗೆ ಇರುತ್ತೆ. ಇವತ್ತು ಆ ಕಾರಣಕ್ಕಾಗಿನೇ ಎಲ್ಲರನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಯಾವ ರೀತಿ ಮಾಡಬೇಕು. ಇವತ್ತು ಕಳೆದ ಒಂದು 30 ತಿಂಗಳಲ್ಲಿ ಕೂಡ ಕಳೆದ ಬಾರಿ ನಾವೇನ್ ಮಾಡಿದ್ವಲ್ಲ, ಅವತ್ತಿನ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ಅಳೆದು ತೂಗು ಕೊಟ್ಟಿದ್ರು. ಈಗ ಅಷ್ಟೆಲ್ಲ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ರು, ಕೇವಲ ನಾಗೇಂದ್ರ ಅವರು ಅಷ್ಟೇ ಮಾತಾಡಬೇಕು. ಈಗ ಅವ್ರ ಪಕ್ಷದಲ್ಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು. ಹೇಳ್ತೀನಲ್ರಿ, ಇವತ್ತು ಹೇಳ್ತೀನಲ್ಲ, ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ರು. ಅವರು ನಾವು ಹೇಳ್ಬೋದು, ಅದನ್ನೆಲ್ಲ ಕೂಡ ನಾವು ಕೆಸರಲ್ಲಿ ಕಲ್ಲ ಹಾಕುವಂತ ಕೆಲಸ ಮಾಡೋದಿಲ್ಲ. ಒಬ್ಬ ದಲಿತನಾಗಿದ್ರು ಕೂಡ, ಒಬ್ಬ ಹಿಂದುಳಿದವನಾಗಿದ್ರು, ನನಗೆ ಬುದ್ಧಿ ಇದೆ, ನನಗೆ ತಲೆ ಇದೆ ಯಾವ ರೀತಿ ಮಾತಾಡ್ಬೇಕಂತೇಳಿ. ಅವ್ರು ಇಲ್ಲಿ ಸಲ್ಲದ ಕಾರಣ ಅವ್ರಿಗೆ ಕಿವಿಗೆ ಬಂದು ಯಾರನ್ನ ಹೇಳಿದ್ರೆ ಅದನ್ನ ಪ್ರೂವ್ ಕೊಡಂತ ಹೇಳ್ರಿ, ಮಾಡಂತ ಹೇಳ್ರಿ. ಅವ್ರು ಯಾರು ಹೇಳ್ತಾರೆ? ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಯವರು ಎದೆ ತಟ್ಕೊಂಡು ಹೇಳಿದ್ದಾರೆ. ನನ್ನ ಮೇಲೆ ಕೇಸ್ ಇನ್ನೋದಕ್ಕಿಂತ ನಮ್ಮ ನಾಗೇಂದ್ರ ಏನು ಮಾಡಿಲ್ಲ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಂಗಾದ್ರೆ ನಮ್ಮ ರಾಜ್ಯದ ಒಬ್ಬ SIT ಸದಸ್ಯರನ್ನ ನಾವು ಅಲೆಗಳಕ್ಕಾಗುತ್ತಾ? ಇವರು ಕೇಂದ್ರ ನಾಯಕರು, ಅವ್ರು ಏನೇನೋ ಮಾಡ್ಕೊಂಡ್ರೆ ಅವರು ಸಂಸ್ಥೆಗಳನ್ನ ಅವ್ರ ಕೈಯಲ್ಲಿ ಏನಾದರೂ ಮಾಡ್ಕೊಂತಾರೆ ಅವರು. ಅದಕ್ಕಾದ್ರೂ ಕೂಡ ಅದಕ್ಕೆಲ್ಲ ನ್ಯಾಯ ದೇವತಿದೆ, ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಆ ಪ್ರಕರಣದೊಂದಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವರು ಹಿಂದೂ ರಾಷ್ಟ್ರ ಆಗಬಾರ್ದು, ಆದ್ರೆ ಜಾತಿ ವ್ಯವಸ್ಥೆ ಮತ್ತೆ ಮುಂದುವರಿಸುತ್ತೆ, ಹಿಂದೂ ರಾಷ್ಟ್ರ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಇಲ್ಲ, ಬಹುಶಃ ನಾನು ಅದನ್ನು ನೋಡಿಲ್ಲ, ಅದು ಯಾವ ರೀತಿ ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅಂತೇಳಿ. ನಾನು ಹೇಳ್ತೀನಿ ಒಂದೇ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹಿಂದುತ್ವದ ಪರವಾಗಿರುವಂಥದ್ದು. ಹಿಂದುತ್ವ ಅಂದರೆ ಇಡೀ ಪ್ರಪಂಚದಲ್ಲಿನೇ ಹೆಸರುವಾಸಿಯಾಗಿರುವಂಥದ್ದು ಒಂದು ಹಿಂದುತ್ವ ಅಂದರೆ ಏನಂದ್ರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು. ಆದರೆ ಇವತ್ತು ಕೆಲವರು ರಾಜಕೀಯ ಇಚ್ಛಾಶಕ್ತಿಗಳಿಗೆ, ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳಕ್ಕೆ ಇವತ್ತು ಕೇಂದ್ರದಲ್ಲಿರುವಂತಹ BJP ಪಕ್ಷದವರು ಕೋಮುವಾದಿ ಪಕ್ಷಗಳನ್ನ ಇವತ್ತು ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನ ಒಗ್ಗೂಡಿಸುವಂತ ಇರುವಂತಹ ಒಂದು ಭಾವನೆಯನ್ನ ಇವತ್ತು ಕಿತ್ತು ಬೇರೆ ಮಾಡ್ತಾ ಇದ್ದಾರೆ. ನಾವು ಹಿಂದುತ್ವ ಅಂತೇಳಿ ಒಂದು ಪಕ್ಷದ ಸಿದ್ಧಾಂತಗಳಿಗೆ ಬದಿಗೊತ್ತಿಲ್ಲ, ನಾವು ಅದಕ್ಕಿಂತ ಜಾಸ್ತಿ. ನಮ್ಮ ಮುಖ್ಯಮಂತ್ರಿನ ತಾವೇ ನೋಡ್ತೀರಿ, ಎಷ್ಟು ಗುಡಿಗಳಿಗೆ ಹೋಗ್ತಾರೆ, ಎಷ್ಟು ಗುಂಡಾರುಗಳಿಗೆ ಹೋಗ್ತಾರೆ, ಹೋಮ ಹವನಗಳು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಿಂತ ಹಿಂದುತ್ವನ? ನಾವು ಕಾಂಗ್ರೆಸ್ ಅಲ್ಲಿ ನಾವು ಹಿಂದುತ್ವದಲ್ಲಿ ನಾವು ಇದೀವಿ, ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ, ನಾವು ಹಿಂದುತ್ವ ಇದೀವಿ ಅಂತೇಳಿ ಇನ್ನೊಬ್ಬರನ್ನ, ಬೇರೆ ಜಾತಿಯವ್ರನ್ನ, ಅನ್ಯ ಕೋಮಿನವ್ರನ್ನ ನಾವು ಅಲ್ಲಗಳೆಯೋದಿಲ್ಲ. ಅವರೆಲ್ಲ ಕೂಡ ನಾವೆಲ್ಲ ಕೂಡ ಒಂದೇ ಮಾತ್ರ. ನಾವು ಯಾಕೆ ರಾಷ್ಟ್ರಗೀತೆ, ನಾಡಗೀತೆಗಳು ಯಾಕೆ ಆಡ್ತೀವಿ? ರಾಷ್ಟ್ರಗೀತೆಗಳನ್ನು ಯಾಕೆ ಆಡ್ತೀವಿ? ನಾವು ಒಂದೇ ಮಾತ್ರ ಅಂತ ಹೇಳ್ತೀವಿ. ನಮ್ಮ ಕುವೆಂಪು ಅವರು ಬರೆದಂಥದ್ದು ಶಾಂತಿ ತೋಟ ಹೆಂಗ್ ಹೇಳಿದಾರೆ ಹೇಳ್ರಿ? ಅಂತ ಹಾಡುಗಳನ್ನು ಅವರೆಲ್ಲ ಕೇಳಬೇಕಾಗುತ್ತೆ. ಇವತ್ತು ನನಗೆ ನಮ್ಮ ನಾಯಕರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ಭಾವನೆಯಿಂದ ಹೇಳಿರ್ಲಿಕ್ಕಿಲ್ಲ.
ಅವ್ರು ಯಾಕಂದ್ರೆ ಮುಂದುವರಿತೈತೆ ಅನ್ನೋದು ಅದು ಒಂದು ದೃಷ್ಟಿಯಿಂದ ಹೇಳಿರ್ಬೋದು ಅವ್ರ ದೃಷ್ಟಿಕೋನ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದು ವೈಯಕ್ತಿಕ ಅಭಿಪ್ರಾಯ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ತುಂಬಾ ಹಿಂದುತ್ವದ ಮೇಲೆ ಇದೆ. ನಾವೆಲ್ಲ ಕೂಡ ಇವತ್ತು ನಾನು ಗುಡಿಗಳಿಗೆ ಯಾಕೆ ಬಂದಿದ್ದೀನಿ, ಇವತ್ತು ನನಗೆ ಹಿಂದುತ್ವ ಇಲ್ಲದೇ ನಾನು ಗುಡಿಗಳಿಗೆ ಬರ್ತೀವ, ನಮ್ಮ ಎರಿತಾತ ಸಮಾಧಿಗೆ ನಾವು ಹೋಗ್ತೀವಿ, ನಮ್ಮ ಸಂಸ್ಕೃತಿಯಿಂದ ನಾವು ತೆಗೆದುಕೊಂಡು ಬರ್ತೀವಿ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗಿದ್ದಾವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಖ್ಯವಾಗಿ ಅಲ್ಪಸಂಖ್ಯಾತರು ಕೂಡ ನಮ್ಮ ದೇವಸ್ಥಾನಗಳು ಬರ್ತಾರೆ. ಅಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷ, ಅದು ಹಿಂದುತ್ವ. ಈಗ ಮೂರು ಜಿಲ್ಲೆಗಳ ಜನರಿಗೆ ಇದೆಲ್ಲ